ಫ್ರೀ ಹಿಟ್ನಲ್ಲಿ ಈಗ ಹೊಸ ರನ್ ಸಿಗುವುದಿಲ್ಲ. ಹೌದು, ಪ್ರತಿಯೊಂದು ಫ್ರೀ ಹಿಟ್ಗೆ ಒಂದು ರನ್ ಎಕ್ಸ್ಟ್ರಾ ಸಿಗ್ತಾ ಇತ್ತು. ಈಗ T20 ಕ್ರಿಕೆಟ್ನ ಇನ್ನಷ್ಟು ರೋಚಕಗೊಳಿಸುವ ಹೊಸ ನಿಯಮಗಳು ಜಾರಿಗೆ ಬಂದಿವೆ. ಏನಿದರ ರೂಲ್ಸು, ಯಾವ್ಯಾವ ಹೊಸ ರೂಲ್ಸು, ಏನದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ವಿಡಿಯೋದಲ್ಲಿರುತ್ತದೆ. ಕಂಪ್ಲೀಟ್ ವಿಡಿಯೋನ ನೋಡಿ. ಚಾನಲ್ಗೆ ಹೊಸಬ್ರು ಬಂದಿದೆ, ಸಬ್ಸ್ಕ್ರೈಬ್ ಆಗಿ. ನೀವು ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದ ಬಗ್ಗೆ ಕೇಳಿರಬಹುದು, ಫ್ರೀ ಹಿಟ್ ಬಗ್ಗೆ ಕೂಡ ತಿಳಿದಿರಬಹುದು. ಆದರೆ ಈಗ ಕೇವಲ ಹೊಸ ನಿಯಮಗಳು ಬಂದಿದ್ದು ಅವು T20 ಕ್ರಿಕೆಟ್ಗೆ ಹೊಸ ರೋಚಕತೆಯನ್ನು ತರುತ್ತಿವೆ ಎನ್ನುವ ಭರವಸೆ ಮೂಡುತ್ತೆ. ವಾಸ್ತವವಾಗಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆಯೋಜಿಸುವ ಮಹಾರಾಜ ಟ್ರೋಫಿ ಟೂರ್ನಿಯಲ್ಲಿ ಕೆಲವು ಹೊಸ ನಿಯಮಗಳು ಜಾರಿಗೆ ತರಲಾಗಿದೆ. ಈ ನಿಯಮಗಳು ಯಶಸ್ವಿಯಾದರೆ ಭವಿಷ್ಯದಲ್ಲಿ IPL ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲೂ ಕೂಡ ಪರಿಗಣಿಸುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು. ಫ್ರೀ ಹಿಟ್ನಲ್ಲಿ ಔಟ್ ಆದರೆ ರನ್ ಸಿಗುವುದಿಲ್ಲ. ಇದುವರೆಗೂ ಫ್ರೀ ಹಿಟ್ನಲ್ಲಿ ಬ್ಯಾಟ್ಸ್ಮನ್ ಬೌಲರ್ ಆದರೂ, ಕ್ಯಾಚ್ ಆದರೂ ಅಥವಾ ಬೇರೆ ರೀತಿಯಲ್ಲಿ ಔಟ್ ಆದರೂ ರನ್ಔಟ್ ಹೊರತುಪಡಿಸಿ ಅವರು ಔಟ್ ಆಗುವುದಿಲ್ಲ. ಮತ್ತು ಚೆಂಡು ಬೌಂಡರಿಗೆ ಹೋದರೆ ಅಥವಾ ಓಡಿ ರನ್ ತೆಗೆದುಕೊಂಡರೆ ಆ ರನ್ಗಳು ಲೆಕ್ಕಕ್ಕೆ ಸೇರುತ್ತಿದ್ದವು. ಆದರೆ ಹೊಸ ನಿಯಮದ ಪ್ರಕಾರ ಫ್ರೀ ಹಿಟ್ನಲ್ಲಿ ಬ್ಯಾಟ್ಸ್ಮನ್ ಕ್ಲೀನ್ ಆಗಿ ಶಾಟ್ ಹೊಡೆದ ರನ್ ಗಳಿಸಿದರೆ ಮಾತ್ರ ರನ್ ಸಿಗುತ್ತದೆ. ಬೌಲ್ಡ್ ಆಗಿ ಚೆಂಡು ಬೌಂಡರಿಗೆ ಹೋದರೆ ರನ್ ಸಿಗುವುದಿಲ್ಲ. ಕ್ಯಾಚ್ ಆದರೆ ಔಟ್ ಆಗುವುದಿಲ್ಲ, ಆದರೆ ಯಾವುದೇ ರನ್ ಲೆಕ್ಕಕ್ಕೆ ಸೇರುವುದಿಲ್ಲ. ಅಂದರೆ ಬ್ಯಾಟ್ಸ್ಮನ್ ನಾಟ್ ಔಟ್ ಆಗಿರುತ್ತಾನೆ, ಆದರೆ ಔಟ್ ಆಗುವ ರೀತಿಯ ಘಟನೆ ನಡೆದರೆ ರನ್ ನೀಡಲಾಗುವುದಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದಲ್ಲಿ ದೊಡ್ಡ ಬದಲಾವಣೆ. IPLನಂತೆ ಮಹಾರಾಜ ಟ್ರೋಫಿಯಲ್ಲೂ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಇದೆ. ಆದರೆ ಹೊಸ ನಿಯಮದ ಪ್ರಕಾರ ಟಾಸ್ಗೂ ಮುನ್ನವೇ ತಂಡದ ನಾಯಕ ಅಂತಿಮ ತಂಡದ ಪಟ್ಟಿಯನ್ನು ಸಲ್ಲಿಸಬೇಕು. ಮೊದಲು ಬ್ಯಾಟಿಂಗ್ ಮಾಡಿದರೆ ಒಂದು ಪಟ್ಟಿ, ಮೊದಲು ಬೌಲಿಂಗ್ ಮಾಡಿದರೆ ಮತ್ತೊಂದು ಪಟ್ಟಿ ಸಲ್ಲಿಸುವ ಅವಕಾಶ ಇರುವುದಿಲ್ಲ. ಒಂದೇ ಪ್ಲೇಯಿಂಗ್ 11 ಮತ್ತು ಒಂದೇ ಇಂಪ್ಯಾಕ್ಟ್ ಪ್ಲೇಯರ್ ಪಟ್ಟಿಯನ್ನು ಮಾನ್ಯವಾಗಿ ಕೊಡಬೇಕು. ಇದರಿಂದ ತಂಡಗಳು ಹೆಚ್ಚು ಯೋಚಿಸಿ ತಮ್ಮ ಅತ್ಯುತ್ತಮ ಆಟಗಾರರನ್ನು ಆಯ್ಕೆ ಮಾಡಬೇಕಾಗುತ್ತದೆ ಎಂಬ ಸಂದೇಶನ ಇಲ್ಲಿ ಕೊಡುತ್ತೆ. ಔಟ್ ತೀರ್ಪು. ನಾಟ್ಔಟ್ ಅಂದರೆ ರನ್ಗಳು ಲೆಕ್ಕಕ್ಕೆ ಸೇರುತ್ತವೆ. ಇದು ಅತ್ಯಂತ ಆಸಕ್ತಿದಾಯಕ ನಿಯಮವಾಗಿದೆ. ಸಾಮಾನ್ಯವಾಗಿ ಮೈದಾನದ ಅಂಪೈರ್ಗಳು ಬ್ಯಾಟ್ಸ್ಮನ್ಗೆ ಔಟ್ ನೀಡಿದರೆ ಚೆಂಡು ಡೆಡ್ ಎಂದು ಪರಿಗಣಿಸಲಾಗುತ್ತದೆ. ನಂತರ DSRನಲ್ಲಿ ನಾಟ್ಔಟ್ ಎಂದು ತೀರ್ಪು ಬದಲಾದರೆ ಆ ವೇಳೆ ಓಡಿದ ರನ್ಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಅಂದರೆ ಹೊಸ ನಿಯಮದ ಪ್ರಕಾರ ರನ್ ಆನ್ ಫೀಲ್ಡ್ ಅಂಪೈರ್ ಔಟ್ ಕೊಟ್ಟಿದ್ದಾರೆ. ನಂತರ ಥರ್ಡ್ ಅಂಪೈರ್ ಅಥವಾ DSRಲ್ಲಿ ಮೂಲಕ ನಾಟ್ಔಟ್ ಎಂದು ತೀರ್ಪು ಬದಲಾದರೆ ಬ್ಯಾಟ್ಸ್ಮನ್ ಓಡಿದ ರನ್ಗಳನ್ನು ಲೆಕ್ಕಕ್ಕೆ ಸೇರಿಸಲಾಗುತ್ತದೆ. ಉದಾಹರಣೆಗೆ LBWಲ್ ಅಪೀಲ್ ಆಗುತ್ತದೆ. ಅಂಪೈರ್ ಔಟ್ ಎಂದು ಕೊಡುತ್ತಾರೆ, ಆದರೆ ಬ್ಯಾಟ್ಸ್ಮನ್ ಓಟವನ್ನು ಶುರುವೆಂಬಸುತ್ತಾನೆ ಹಾಗೂ ರನ್ ಮುಗಿಸಿರುತ್ತಾನೆ. ಆದರೆ DSRಲ್ಲಿ ನಾಟ್ಔಟ್ ಅಂತ ಬಂದಾಗ ರನ್ ಕನ್ಸಿಡರ್ ಆಗಿರುವುದಿಲ್ಲ. ಸೊ ಈಗ ಏನಿದರ ರೂಲ್ಸು ಅಂದರೆ ನಾಟ್ಔಟ್ ಅಂತ ಬಂದರೆ ಆ ರನ್ಸ್ ಆ್ಯಡ್ ಆಗಬೇಕು. 3 ಹೊಸ ನಿಯಮಗಳ ಸಾರಾಂಶ. ಫ್ರೀ ಹಿಟ್ನಲ್ಲಿ ಕ್ಲೀನ್ ಶಾಟ್ ಮೂಲಕ ಗಳಿಸಿದರೆ ಮಾತ್ರ ರನ್ ಸಿಗುವುದು. ಟಾಸ್ಗೆ ಮುನ್ನವೇ ಅಂತಿಮ ಇಂಪ್ಯಾಕ್ಟ್ ಪ್ಲೇಯರ್ ಪಟ್ಟಿ ಸಲ್ಲಿಸಬೇಕಾದದ್ದು. 2 ಬೇರೆ ಪಟ್ಟಿಗಳು ಇರಬಾರದು. ಆನ್ ಫೀಲ್ಡ್ ಔಟ್ ತೀರ್ಪು ನಂತರ ನಾಟ್ಔಟ್ ಆಗಿದ್ದರೆ ಓಡಿದ ರನ್ಗಳ ಲೆಕ್ಕಕ್ಕೆ ಸೇರಿಸುತ್ತವೆ. ಈ ನಿಯಮಗಳು ಎಷ್ಟು ಯಶಸ್ವಿಯಾಗುತ್ತವೆ ಮತ್ತು ಭವಿಷ್ಯದಲ್ಲಿ IPL ಅಥವಾ ICC ಪಂದ್ಯಗಳಲ್ಲಿ ಜಾರಿಗೆ ಬರುತ್ತವೆ ಎಂಬುದು ಕಾದು ನೋಡಬೇಕಿದೆ. ನಿಮಗೆ ಇದರಲ್ಲಿ ಯಾವ ರೂಲ್ ಪ್ರಮುಖವಾಗಿ ಮಾಡಬೇಕು, ICCಯಲ್ಲೂ ಹಾಗೂ IPLಲ್ಲೂ ಬರಬೇಕು ಅಂತ ಅನ್ನಿಸ್ತು, ಆ ರೂಲ್ಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ಫಸ್ಟ್ 2 ರೂಲ್ ಚೆನ್ನಾಗಿತ್ತು. ಆಲ್ಮೋಸ್ಟ್ ಥರ್ಡ್ ರೂಲ್ ಬಗ್ಗೆ ಏನು ಕ್ಲಾರಿಟಿ ಸಿಕ್ಕಿಲ್ಲ ಇನ್ನು. ಬಟ್ ನೋಡುವ, ಮಹಾರಾಜ ಟ್ರೋಫಿಯಲ್ಲಿ ಏನೇನು ಬರುತ್ತೆ ಅಂತ ಗೊತ್ತಾಗಲ್ಲ. ನೋಡುವ. ಈ ಹೊಸ ನಿಯಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮಗೆ ಯಾವ ನಿಯಮ ಹೆಚ್ಚು ಇಷ್ಟವಾಯಿತು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.